ಇನ್ನು ನೋಡಿ, ರಾಜ್ಯ ವರಿಷ್ಠರಿಗೆ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದ್ದಾರೆ ಕೇಂದ್ರದ ನಾಯಕರು. ಏನಾಯಿತು, ಏನು ಎತ್ತ, ಯಾವ ರೀತಿ ಈ ಕ್ರಾಸ್ ವೋಟಿಂಗ್ ಆಯಿತು, ಯಾವ್ಯಾವ ಕ್ರಮಗಳನ್ನು ನೀವು ಅನುಸರಿಸಿದ್ರಿ, ಇದು 45 ನಿಮಿಷ ಚರ್ಚೆ ಆಗಿದೆ. ಸಾಲು ಸಾಲು ಪ್ರಶ್ನೆಗಳನ್ನು ಹಾಕಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್. ಜೊತೆಗೆ ಶಿವಪ್ರಕಾಶ್ ಕೂಡ ಇದ್ದರು, ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ. ಜೊತೆಗೆ ರಾಷ್ಟ್ರೀಯ ಉಪಾಧ್ಯಕ್ಷರು ಬೈಜಯಂತ್ ಪಾಂಡಾ ಇವರು ಮೀಟಿಂಗ್ ಮಾಡಿದರು. ಏನೇನು ಮಾಡಿದ್ರಿ ನೀವು? ಚುನಾವಣೆ ಘೋಷಣೆ ಆದಾಗಿನಿಂದ ಮತದಾನ ತನಕ ನೀವು ತೆಗೆದುಕೊಂಡಂಥ ಕ್ರಮಗಳೇನೇನು ಅದನ್ನು ವಿವರಿಸಿ ಅಂತ. ಅಂದರೆ ಎಷ್ಟು ಮೀಟಿಂಗ್ ಮಾಡಿದ್ರಿ, ಎಷ್ಟು ಸರಿ ಶಾಸಕಾಂಗ ಪಕ್ಷದ ಸಭೆ ಮಾಡಿದ್ರಿ, ಯಾವಾಗ ಮಾಡಿದ್ರಿ, ಅದರಲ್ಲಿ ಯಾವ್ಯಾವ ವಿವರಗಳನ್ನು ಕೊಟ್ರಿ, BJP ಸಭೆಯನ್ನು 2-3 ದಿನ ಮೊದಲೇ ಮಾಡ್ಬೋದಾಗಿತ್ತಲ್ವ, ಯಾಕೆ ಮಾಡಲಿಲ್ಲ? ಇವೆಲ್ಲ ಪ್ರಶ್ನೆಗಳು. BLP ಸಭೆಯನ್ನು ಯಾವಾಗ ಮಾಡಿದ್ರಿ, ವಿಪ್ ಯಾವಾಗ ಕೊಟ್ರಿ, ಮತಗಳ ಹಂಚಿಕೆಯನ್ನು ಯಾವ ರೀತಿ ಮಾಡಿದ್ರಿ, ಇದೆಲ್ಲದರ ಬಗ್ಗೆನೂ ಕೂಡ ಮೊದಲೇ ಮಾಡೋಕ್ಕೆ ಏನಾಗಿತ್ತು BLP ಸಭೆಯನ್ನು 2-3 ದಿನ ಮೊದಲೇ ಯಾಕೆ ಮಾಡಲಿಲ್ಲ ನೀವು? ಇದು ಬರೀ ಇಷ್ಟು ಮಾತ್ರ ಅಲ್ಲ, JDS ಜೊತೆಗೆ ಎಷ್ಟು ಸಭೆ ಮಾಡಿದ್ರಿ, ಏನು ಎತ್ತ, ಇದೆಲ್ಲದರ ಬಗ್ಗೆನೂ ಕೂಡ ಕೇಳಿದ್ದಾರೆ. ಅನುಮಾನ ಇದ್ದಂಥವ್ರ ಜೊತೆಗೆ ಏನಾದರೂ ಮತ್ತೆ ಸಂಪರ್ಕದಲ್ಲಿ ಇಟ್ಕೊಂಡಿದ್ರಾ, ಪದೇ ಪದೇ ಮಾತಾಡಿದ್ರಾ? ಇವೆಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಶಿಸ್ತಿನ ಪಕ್ಷದಲ್ಲಿ ಈ ರೀತಿ ಏನಾದರೂ ಆದಂಥ ಸಂದರ್ಭದಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಸೀರಿಯಸ್ ಪರಿಗಣಿಸುತ್ತೆ ಅದು ಗೊತ್ತಿರುವಂಥ ಸಂಗತಿ. ಹೀಗಾಗಿ ಏನು ಅಂತಂದರೆ ಇದು ಒಂದು ಲೆಕ್ಕದಲ್ಲಿ ಅಗ್ನಿ ಪರೀಕ್ಷೆ ನಾಯಕರುಗಳಿಗೆ, ಅದು ಅಧ್ಯಕ್ಷರಿಗಾಗಿರ್ಬೋದು, ವಿಪಕ್ಷ ನಾಯಕರಿಗಾಗಿರ್ಬೋದು, ಇಬ್ಬರಿಗೂ ಕೂಡ ಅಗ್ನಿ ಪರೀಕ್ಷೆನೇ. ಹೀಗಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಏನು ಇವರು ಉತ್ತರ ಏನು? ಖಂಡಿತ ರಂಗನಾಥ್, ಇಲ್ಲಿ ಶಾಸಕರು ಅಡ್ಡ ಮತದಾನ ಮಾಡಿರುವಂತಹ ಕಾರಣಕ್ಕಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗಿಂತಲೂ ಹೆಚ್ಚಾಗಿ ಬಿಜೆಪಿಯ ಶಾಸನ ಪಕ್ಷದ ನಾಯಕರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನ ಇಲ್ಲಿ ಹೊರಿಸಿದಂತಹ ರೀತಿಯಲ್ಲಿ ಈಗಿನ ವಾತಾವರಣ ಇದೆ. ನಿನ್ನೆ 45 ನಿಮಿಷಗಳ ಕಾಲ ನಡೆದಂತಹ ಸಭೆಯಲ್ಲಿ ಒಂದು ರೀತಿ ಹೈಕಮಾಂಡ್ ನಾಯಕರು ಪ್ರಶ್ನೆಯನ್ನ ಕೇಳಿರುವಂಥದ್ದು, ಅದಕ್ಕೆ ಬಿಜೆಪಿ ರಾಜ್ಯ ನಾಯಕರು ವಿವರಣೆ ಸಹಿತ ಉತ್ತರವನ್ನು ಕೊಟ್ಟಿರುವಂಥದ್ದು. ಈ ರೀತಿಯಾಗಿ ಈ ಪ್ರಕ್ರಿಯೆ ರೂಪದಲ್ಲಿ ಸಭೆ ನಡೆದಿದೆ. ಇಲ್ಲಿ ಸಂಪೂರ್ಣವಾದಂತಹ ವಿವರವನ್ನು ರಾಜ್ಯ ನಾಯಕರು ಕೊಟ್ಟಿದ್ದಾರೆ. ಅಂದ್ರೆ ತಮಗೆ ಇದ್ದಂತಹ ಪ್ರಾಥಮಿಕವಾದಂತಹ ಮಾಹಿತಿಗಳು ಏನೇನಿದೆ ಅನ್ನುವಂಥ ವಿಚಾರವನ್ನು ಅವರು ವರಿಷ್ಠರಿಗೆ ಕೊಟ್ಟಿರುವಂಥದ್ದು. ಎಲ್ಲೂ ಕೂಡ ಈ 45 ನಿಮಿಷಗಳ ಕಾಲ ನಡೆದಂತಹ ಸಭೆಯಲ್ಲಿ ನಿರ್ದಿಷ್ಟವಾಗಿ ಇಂತಹದ್ದೇ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ರಾಜ್ಯ ನಾಯಕರಿಗೆ ಹೇಳೋದಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಯಾವುದೇ ರೀತಿಯಂತ ಅವರಿಗೆ ಆ ಶಾಸಕರ ನಿರ್ದಿಷ್ಟವಾಗಿ ಪತ್ತೆ ಹಚ್ಚಿ ಹೇಳುವಂತ ರೀತಿಯಲ್ಲಿ ಅವರ ಬಳಿ ಯಾವುದೇ ರೀತಿಯಂತ ಉತ್ತರಗಳು ಇರಲಿಲ್ಲ. ಹಾಗಾಗಿ ಯಾವ ಶಾಸಕರು ಅಡ್ಡ ಮತದಾನ ಮಾಡಿರಬಹುದು ಮತ್ತು ಯಾವ ಸಂದರ್ಭಕ್ಕೆ ಅನ್ನುವಂಥ ರೀತಿಯಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಒಂದು ವಿಚಾರ ಅಂತೂ ಸ್ಪಷ್ಟ, ಹಣವನ್ನ ಪಡೆದು ಆಮಿಷಕ್ಕೆ ಒಳಗಾಗಿ ಶಾಸಕರು ಮತದಾನವನ್ನ ಮಾಡಿದ್ದಾರೆ, ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಉತ್ತರವನ್ನ ವರಿಷ್ಠರಿಗೆ ಬಿಜೆಪಿ ರಾಜ್ಯ ನಾಯಕರು ಚರ್ಚೆಯ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಮತ್ತು ಸಂಪೂರ್ಣವಾದಂತಹ ವರದಿಯನ್ನ, ವಿಸ್ತೃತವಾದಂತಹ ಮತ್ತು ಖಚಿತವಾದಂತಹ ವರದಿಯನ್ನ ಕೊಡಬೇಕಾದ್ರೆ ನಮಗೆ ಇನ್ನೊಂದಷ್ಟು ಸಮಯ ಬೇಕು ಅನ್ನುವಂಥ ಒಂದು ಕಾಲಾವಕಾಶವನ್ನು ಕೂಡ ರಾಜ್ಯ ನಾಯಕರು ಕೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ನೇರವಾಗಿ ಇಂತಹದ್ದೇ ಶಾಸಕರ ಮೇಲೆ ಅನ್ನುವಂಥ ವಿಚಾರದಲ್ಲಿ ಆಪಾದನೆಯನ್ನು ಹೊರಿಸೋದಕ್ಕೆ ಸಾಧ್ಯವಿಲ್ಲ. ಇಂತಹದ್ದೇ ಶಾಸಕರು ಅಡ್ಡಮತದಾನ ಮಾಡಿದ್ದಾರೆ ಅನ್ನುವಂಥ ನೇರವಾಗಿ ಟಾರ್ಗೆಟ್ ಮಾಡಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶವೇ ಇಲ್ಲದೆ ಇರುವಂತಹ ಸ್ವರೂಪದಲ್ಲಿ ಈ ರಹಸ್ಯ ಮತದಾನ ನಡೆದಿರುವಂಥದ್ದು. ಹಾಗಾಗಿ ಕಿರಣ್, ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಏನು ಅಂದರೆ, ತಪ್ಪನ್ನು ಯಾವಾಗ ಮಾಡ್ತಾರೆ, ತಪ್ಪಿಸ್ಕೊಳ್ಳೋಕೆ ಎಲ್ಲಿ ಸಾಧ್ಯನೋ ಅಂಥ ಸಂದರ್ಭದಲ್ಲಿ ಮಾತ್ರ ತಪ್ಪು ಮಾಡುವಂಥದ್ದು. ಅದು ರಾಜಕಾರಣದಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಪ್ರಶ್ನೆ ಬೇರೆ. ಇಲ್ಲಿ ತಾವು ಹೇಳ್ತಾ ಇದ್ರಿ ಏನು ಅಂದರೆ ನಿಜ. ಈಗ ವಿಪಕ್ಷ ನಾಯಕರು ಅಶೋಕ್ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ, ಈ ವಿಪ್ ಕೊಡೋದ್ರಿಂದ ಹಿಡಿದು BLP ಸಭೆ ಮಾಡೋದ್ರಿಂದ ಹಿಡಿದು ಎಲ್ಲದೂ ಕೂಡ. ಆದರೆ ಇಂಥವ್ರ ಮೇಲೆ ಅನುಮಾನ ಯಾರ್ಯಾರ ಮೇಲಿದೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡಿದ್ರು, ಅಧ್ಯಕ್ಷರು ಮಾತಾಡಿದ್ರ, ಅಧ್ಯಕ್ಷರು ನಿರಂತರವಾದ ಸಂಪರ್ಕದಲ್ಲಿದ್ರಾ, ಯಾರ ಮೇಲೆ ಹೆಚ್ಚಿನ ಅನುಮಾನ ಇತ್ತು, ಏನು ಎತ್ತ, ಅವ್ರ ಜೊತೆ ಎಷ್ಟು ಸರಿ ಸಂಪರ್ಕ ಮಾಡಿದ್ರು, ಅವರು ಎಷ್ಟು ಮೀಟಿಂಗ್ಗಳನ್ನು ಮಾಡಿದರು, ಏನು ಎತ್ತ, ಅದೆಲ್ಲದ್ರ ಬಗ್ಗೆ ಏನು ಉತ್ತರ ಇತ್ತು ಇವ್ರದ್ದು? ಎಲ್ಲರ ಬಗ್ಗೆ ಕೂಡ ಅವರು ಪ್ರಶ್ನೆನ ಕೇಳಿದ್ದಾರೆ. ಅಂದ್ರೆ ನಿಮಗೆ ಯಾರ ಮೇಲೆ ಅನುಮಾನ ಇತ್ತು ಮತ್ತು ಅನುಮಾನ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಕ್ರಮಗಳು ಏನಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಕೊಟ್ಟಿರುವಂಥ ಉತ್ತರ ಏನಂದ್ರೆ, ನಾವು ಎಲ್ಲರ ಜೊತೆಯೂ, ಪ್ರತಿ ಶಾಸಕರ ಜೊತೆಯೂ ಕೂಡ ನಾವು ಇಲ್ಲಿ ಪ್ರತ್ಯೇಕವಾದಂತಹ ಮಾತುಕತೆಯನ್ನ ಮಾಡಿದೀವಿ. ನಾವು ವಿಪ್ಪನ್ನ ಕೊನೆಯ ಕ್ಷಣದವರೆಗೂ ಕೂಡ ಶಾಸಕರು ಮತದಾನಕ್ಕೆ ಹೊರಡುವ ಸಂದರ್ಭಕ್ಕೆ ನಾವು ವಿಪ್ಪನ್ನ ಕೊಟ್ಟಿರುವಂಥ ಕಾರಣವೇ ಅದು ಅನ್ನುವಂಥ ವಿಚಾರವನ್ನು ಅವರು ಇಲ್ಲಿ ಉತ್ತರದ ರೂಪದಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊದಲೇ ವಿಪ್ಪನ್ನ ಕೊಟ್ಟರೆ ಯಾವ ಶಾಸಕರಿಗೆ ಯಾವ ಅಭ್ಯರ್ಥಿಗೆ ಮತ ಅನ್ನುವಂಥ ವಿಚಾರ ನಿಗದಿ ಆಗುತ್ತೆ. ಆ ನಿಗದಿ ಆದಂಥ ಸಂದರ್ಭದಲ್ಲಿ ಆ ವಿಚಾರ ಹೊರಗಡೆ ಹೋದ್ರೆ
ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಮಾಹಿತಿ ಹೋದ್ರೆ ಅವರು ನಮ್ಮ ಶಾಸಕರನ್ನ ಸಂಪರ್ಕ ಮಾಡುವಂತ ಅಪಾಯ ಇತ್ತು. ಆ ಕಾರಣಕ್ಕಾಗಿ ನಾವು ಜೆಡಿಎಸ್ ನಾಯಕರಿಗೆ ಮುಂಚಿತವಾಗಿ ಮಾಹಿತಿ ಕೊಟ್ಟು ನಮ್ಮ ಶಾಸಕರಿಗೆ ಯಾವುದೇ ರೀತಿಯಿಂದ ಮಾಹಿತಿಯನ್ನು ಕೊಟ್ಟಿರಲಿಲ್ಲ, ಕೊನೆ ಕ್ಷಣದವರು ಕೂಡ ನಾವು ರಹಸ್ಯವನ್ನ ಕಾಪಾಡಿಕೊಂಡಿದ್ವಿ ಅನ್ನುವಂತ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ಶಾಸಕ ಪಕ್ಷ ಸಭೆ ನಡೆಸಿದಂತಹ ಸಂದರ್ಭ ಮತ್ತು ವಿಪ್ಪನ್ನು ಕೊಟ್ಟಂತಹ ಸಂದರ್ಭ ಎಲ್ಲವನ್ನೂ ಕೂಡ ಪ್ರಶ್ನೆಯನ್ನ ಕೇಳಿದ್ರೆ ಎಲ್ಲದಕ್ಕೂ ಕೂಡ ಇವರು ಸಮಜಾಯಿಷಿಯನ್ನು ಕೊಟ್ಟಿರುವಂತದ್ದು ಏನಂದ್ರೆ ಕೊನೆ ಕ್ಷಣದವರು ಕೂಡ ರಹಸ್ಯ ಕಾಪಾಡಿಕೊಳ್ಳಬೇಕಾದಂತ ಅನಿವಾರ್ಯತೆಯಿಂದ ನಾವು ಕೊನೆ ಕ್ಷಣದವರು ಕೂಡ ಎಲ್ಲವನ್ನು ಗುಟ್ಟಾಗಿಟ್ಟಿದ್ವಿ ಅನ್ನುವಂತ ವಿಚಾರವನ್ನ ಉತ್ತರದ ರೂಪದಲ್ಲಿ ಕೊಟ್ಟಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದೆಲ್ಲದರ ಜೊತೆಗೆ ಕುಮಾರಸ್ವಾಮಿ ಇಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಆಗಿದ್ದಾಗೋಯ್ತು. ಈ ಬೀಟಿಂಗ್ ದ ಬುಷ್ ಅಂತಾರಲ್ಲ, ಸುಮ್ಮನೆ ನೀವು ಏನಾದರೂ ಈ ಪೊದೆ ಬಡಿಯೋದ್ರಲ್ಲಿ ಏನು ಲಾಭ ಇಲ್ಲ. ಹೀಗಾಗಿ ಜಾಸ್ತಿ ಮಾತಾಡಬೇಡಿ ಎಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ದೋಸ್ತಿ ಮುಖ್ಯ, ಮೈತ್ರಿ ಉಳಿಸ್ಕೋಬೇಕು ನಾವು. ಸುಮ್ಮನೆ ಅನಗತ್ಯವಾಗಿ ಮಾತಾಡ್ತಾ ಹೋದರೆ ಮೈತ್ರಿಗೂ ಕೂಡ ಕೆಟ್ಟ ಹೆಸರು, ಮೈತ್ರಿ ಕೂಡ ಮುರಿದು ಹೋಗುತ್ತೆ. ವಿವಾದವನ್ನು ಬೆಳೆಸಬೇಡಿ. ಇದು ಕುಮಾರಸ್ವಾಮಿಯವರು ಶಾಸಕರಿಗೆ ಕೊಟ್ಟಿರುವಂಥ ಒಂದು ಸಂದೇಶ. ಬಹಿರಂಗವಾಗಿ ಮಾತಾಡಬೇಡಿ, ಅಡ್ಡ ಮತದಾನ ಆಗಿದ್ದಾಗೋಯ್ತು. ಅದಕ್ಕಿಂತ ನಮಗೆ ಮೈತ್ರಿ ರಕ್ಷಣೆ ಮುಖ್ಯ.